ಎಕ್ಸ್ಪೆಕ್ಟೇಷನ್ ಇಟ್ಟಿರುವಂಥ ಲೋಕಸಭಾ ಕ್ಷೇತ್ರಗಳು. ಕಾರಣ ಬಾಗಲಕೋಟೆಯಲ್ಲಿ ನಿರಂತರವಾಗಿ 4 ಬಾರಿ ಗೆದ್ದಿದ್ದಾರೆ. ಸೊ ಈಗ ಮತ್ತೆ ಗೆಲುವಿನ ನಿರೀಕ್ಷೆಯಲ್ಲಿದ್ದಾರೆ. ಇನ್ನು ಮೈಸೂರಲ್ಲಿ ಈ ಬಾರಿ ಪ್ರತಾಪ್ ಸಿಂಹ ಅವರ ಬದಲಾಗಿ ಯದುವೀರ್ ಅವರಿಗೆ ಟಿಕೆಟ್ ಕೊಟ್ಟಿರೋದ್ರಿಂದ ರಾಜವಂಶ ಮತ್ತೊಮ್ಮೆ ಎಲೆಕ್ಷನ್ ಕಣಗೆ ಬಂದಿರೋದು. ಸೊ ಯದುವೀರ್ ಒಡೆಯರ್ ವರ್ಸಸ್ ಲಕ್ಷ್ಮಣ್ ಆಗಿದೆ. ಸೊ ಲಕ್ಷ್ಮಣ್ ಕಾಂಗ್ರೆಸ್ನ ಪಾಲಿಗೆ ಅತ್ಯಂತ ಕೆಪಿಸಿಸಿಯ ವಕ್ತಾರರಾಗಿ ಅಂದರೆ ಸಾಮಾನ್ಯ ಕಾರ್ಯಕರ್ತನಾಗಿ ಕಣದಲ್ಲಿರೋರು ಲಕ್ಷ್ಮಣ್. ಆ ಕಾರಣಕ್ಕಾಗಿ ಕುತೂಹಲ ಇದೆ. ಅಂಚೆ ಮತಗಳ ಎಣಿಕೆಯನ್ನೇ ನೋಡಿ ಇದೇ ಫಲಿತಾಂಶ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಯಾಕಂತಂದ್ರೆ ಆ ನಂತರ ರೌಂಡ್ ಬೈ ರೌಂಡ್ ಚೇಂಜ್ ಆಗ್ತಾ ಹೋಗಬಹುದು. ಬಿಕಾಸ್ ಹಲವು ಸುತ್ತಿನ ಮತ ಎಣಿಕೆಯ ಕಾರ್ಯ ಬಾಕಿ ಇದೆ. ಈಗ ಒಂದು ಅಪ್ಡೇಟ್ ಆಗ್ತಾ ಇರೋದನ್ನು ನೋಡ್ತಾ ಇದ್ದೀರಿ. NDA 4 ಲೋಕಸಭಾ ಕ್ಷೇತ್ರದಲ್ಲಿ ಮುನ್ನಡೆಯನ್ನು ಸಾಧಿಸ್ತಾ ಇದೆ ಅನ್ನೋದು ಈಗ ಸಿಗ್ತಾ ಇರುವಂತ ಮಾಹಿತಿ. ರೈಟ್, ಅಪ್ಡೇಟ್ಸ್ ಗಮನಿಸ್ತಾ ಇದ್ದೀವಿ. ಕೊಪ್ಪಳದಲ್ಲಿ ಬಿಜೆಪಿಗೆ ಆರಂಭಿಕ ಮುನ್ನಡೆ ಸಿಕ್ಕಿದೆ. ಅಂಚೆ ಮತ ಎಣಿಕೆ ಆರಂಭ ಆಗ್ತಾ ಇದ್ದ ಹಾಗೆ ಬಿಜೆಪಿಯ ಅಭ್ಯರ್ಥಿ ಡಾಕ್ಟರ್ ಬಸವರಾಜ ಕ್ಯಾವಟ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಅನ್ನುವಂಥ ಅಪ್ಡೇಟ್ ಲಭ್ಯವಾಗ್ತಾ ಇರೋದು. ಕಾಂಗ್ರೆಸ್ನ ಅಭ್ಯರ್ಥಿ ರಾಜಶೇಖರ್ ಹಿಟ್ನಾಳ್ ಅವರ ವಿರುದ್ಧ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಬಸವರಾಜ ಕ್ಯಾವಟ. ಬಿಜೆಪಿಯ ಅಭ್ಯರ್ಥಿ ಬಸವರಾಜ ಕ್ಯಾವಟ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಆರಂಭಿಕ ಮುನ್ನಡೆ ಅಂಚೆ ಮತ ಎಣಿಕೆಯಲ್ಲಿ ಡಾಕ್ಟರ್ ಬಸವರಾಜ ಕ್ಯಾವಟರ್ ಅವರಿಗೆ ಮುನ್ನಡೆ ಸಿಗ್ತಾ ಇದೆ ಎನ್ನುವಂಥ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ರಕ್ಷತ್ ಹೇಳಿದ ಹಾಗೆ ಇದನ್ನೇ ನಾವು ಜಯ ಅಥವಾ ಹೀಗೆ ಮುಂದೆ ಕೌಂಟಿಂಗ್ ಆಗ್ತಾ ಇದ್ದ ಹಾಗೆ ಇದೇ ಲೀಡ್ ಇರುತ್ತೆ ಅಂತ ಹೇಳಕ್ಕಾಗೋದಿಲ್ಲ. ಯಾಕಂದ್ರೆ ಈಗ ಆಗ್ತಾ ಇರೋದು ಅಂಚೆ ಮತ ಎಣಿಕೆ, ಆ ನಂತರ EVM ಎಣಿಕೆ ಆಗಬೇಕು. ಆ ಸಂದರ್ಭದಲ್ಲಿ ಯಾವ ರೀತಿ ಬೇಕಾದ್ರೂ ಬದಲಾವಣೆ ಆಗಬಹುದು ಫಲಿತಾಂಶ ಮತ ಎಣಿಕೆಯ ಸಂದರ್ಭದಲ್ಲಿ. ಸದ್ಯಕ್ಕೆ ಆರಂಭಿಕ ಮುನ್ನಡೆ 3 ಲೋಕಸಭಾ ಕ್ಷೇತ್ರದಲ್ಲಿ ಕರ್ನಾಟಕದಲ್ಲಿ, 1 ಬಾಗಲಕೋಟೆ, ಮತ್ತೊಂದು ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ, ಹಾಗೆ ಮತ್ತೊಂದು ಲೋಕಸಭಾ ಕ್ಷೇತ್ರ ಕೊಪ್ಪಳ. 3ರಲ್ಲೂ ಕೂಡ ಬಿಜೆಪಿ ಅಭ್ಯರ್ಥಿಗಳು ಅಂಚೆ ಮತ ಎಣಿಕೆಯಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಕೊಪ್ಪಳ ಲೋಕಸಭಾ ಕ್ಷೇತ್ರದಲ್ಲಿ ಈ ಬಾರಿ ಬಿಜೆಪಿ ಸಮಸ್ಯೆಯನ್ನು ಅನುಭವಿಸಿತ್ತು. ಕಾರಣ ಅಭ್ಯರ್ಥಿಯನ್ನು ಬದಲಾಯಿಸಿದ್ದು ಮತ್ತು ಹಾಲಿ ಸಂಸದರಾಗಿದ್ದಂಥವರು ಕಾಂಗ್ರೆಸ್ ಅನ್ನ ಹೋಗಿ ಸೇರಿಕೊಂಡಿದ್ದು. ಸೊ ಇದೆಲ್ಲವೂ ಕೂಡ ಬಿಜೆಪಿಯ ಪಾಲಿಗೆ ಸಮಸ್ಯೆಯನ್ನ ತರುವಂತ ಸಾಧ್ಯತೆಗಳು ಕಾಣಿಸ್ತಾ ಇತ್ತು. ರಾಜ್ಯದ 3 ಕ್ಷೇತ್ರದಲ್ಲಿ ಕಮಲ ಪಡೆ ಮುನ್ನಡೆಯನ್ನು ಸಾಧಿಸಿದೆ ಅನ್ನೋದು ಈಗ ಸಿಗ್ತಾ ಇರೋದು ಡೀಟೇಲು. ಅಂಚೆ ಮತ ಎಣಿಕಾ ಕಾರ್ಯದ ಸಂದರ್ಭದಲ್ಲಿ ಒಂದು ಮೈಸೂರು, ಮತ್ತೊಂದು ಕೊಪ್ಪಳ, ಮತ್ತೊಂದು ಬಾಗಲಕೋಟೆ. ಸೊ ಈ 3 ಕ್ಷೇತ್ರದಲ್ಲೂ ಕೂಡ ಬಿಜೆಪಿ ಸದ್ಯಕ್ಕೆ ಮುನ್ನಡೆಯಲ್ಲಿದೆ. ಉಳಿದಂತೆ ಇನ್ನು ಸ್ವಲ್ಪ ಹೊತ್ತಲ್ಲೇ EVM ಎಣಿಕೆ ಕಾರ್ಯ ಆರಂಭ ಆಗೋದಕ್ಕಿದೆ. ಆ ನಂತರ ನಮಗೊಂದು ಕ್ಲಿಯರ್ ಪಿಕ್ಚರ್ ಸಿಗ್ತಾ ಹೋಗುತ್ತೆ. 11 ಗಂಟೆಯ ಹೊತ್ತಿಗೆ ಒಂದು ಅಂದಾಜು ಸಿಕ್ಕಿಬಿಡುತ್ತೆ ನಮಗೆ. ಯಾವ ಕ್ಷೇತ್ರ ಯಾರ ಪಾಲಾಗಬಹುದು ಅನ್ನುವಂಥ ಅಂದಾಜು ಸಿಕ್ಕಿಬಿಡುತ್ತೆ. ಒಂದು ಅಲೆಗಳಿದ್ದಂಥ ಸಂದರ್ಭದಲ್ಲಿ ಹೆಂಗಾಗತ್ತೆ ಅಂತಂದ್ರೆ ಆರಂಭದಿಂದಲೇ ನಿಮಗೆ ಮುನ್ನಡೆ ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಆರಂಭದಿಂದಲೇ ಮುನ್ನಡೆ. ಒನ್ ಸೈಡ್ ಅಲೆಗಳಿದ್ದಂಥ ಸಂದರ್ಭದಲ್ಲಿ, ಟೈಟ್ ಫೈಟ್ ಇದ್ದಂಥ ಸಂದರ್ಭದಲ್ಲಿ ಸುತ್ತಿನಿಂದ ಸುತ್ತಿಗೆ ಬದಲಾವಣೆಗಳಾಗ್ತಾ ಹೋಗಬಹುದು.